ನಮಸ್ಕಾರ, ನನ್ನ ಹೆಸರು ಸುರೇಶ್ ಕುಮಾರ್ ರೆಡ್ಡಿ ಅಂತ, ಫೌಂಡರ್ ಆ್ಯಂಡ್ CEO ಅಟ್ ಡಿವೈಸ್ ಆಟೋಟೆಕ್ ಪ್ರೈವೇಟ್ ಲಿಮಿಟೆಡ್. ನಾವು ಟೂ ವೀಲರ್ ರೆಂಟಲ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಬೆಂಗಳೂರು ಸ್ಟಾರ್ಟಪ್ ಕಂಪನಿ ಇದು. ಬೆಂಗಳೂರು ಸ್ಟಾರ್ಟಪ್ ಕಂಪನಿ ಇದು. ಈಗ ಝೆಪ್ಟೋ, ಝೊಮ್ಯಾಟೊ, ಬಿಗ್ ಬಾಸ್ಕೆಟಲ್ಲಿ ಟೈಪ್ ಮಾಡ್ಕೊಂಡಿದ್ವಿ. ಈಗ 10,000 ಜನಕ್ಕೆ ನಾವು ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡ್ತಾ ಇದ್ವಿ. ಬೆಂಗಳೂರಿಂದ ಡೆಲ್ಲಿ, ಪುಣೆ, ಹೈದರಾಬಾದ್, ಬಾಂಬೆನೂ ನೆಕ್ಸ್ಟ್ ಫ್ಯೂಚರಲ್ಲಿ ವೆಹಿಕಲ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಈಗ ಸದ್ಯಕ್ಕೆ ಹೋಂಡಾ ವೆಹಿಕಲ್ಸ್ ಜೊತೆ ಟೈಪ್ ಮಾಡಿದ್ವಿ. ಹೋಂಡಾ ಅಂದರೆ ಗ್ಲೋಬಲ್ ನಂಬರ್ 1 EV ಸ್ಕೂಟರ್ ಕಂಪನಿ. ಸೊ ಇವೈಸ್ ಈಸ್ ಆಲ್ಸೋ ಟೈಯಿಂಗ್ ಅಪ್ ವಿತ್ ಅದರ್ ಬಿಗರ್ ಬ್ರ್ಯಾಂಡ್ಸ್ ಗ್ಲೋಬಲಿ. ವಿ ವಾಂಟ್ ಟು ಬಿ ಎ ಗ್ಲೋಬಲ್ ಕಂಪನಿ ನೆಕ್ಸ್ಟ್ 3 years ಅಲ್ಲಿ. ಸೊ ನೀವು ವೆಹಿಕಲ್ಸ್ನ ರೆಂಟಲ್ ತೊಗೊಂಡು ನಮ್ಮಿಂದ ಝೊಮ್ಯಾಟೋಗೆ ನಾವು ರೆಂಟಲ್ ಕೊಡ್ತೀವಿ. 3PL ಲಾಜಿಸ್ಟಿಕ್ಸು, ಆಮೇಲೆ ವೀಕ್ಲಿ ಮಂತ್ಲಿ ರೆಂಟಲ್ಸು ಕೊಡ್ತೀವಿ. ಸೊ ಅವ್ರು ಡೈಲಿ 500 ಇಂದ 600 ರೂಪೀಸು ಅರ್ನ್ ಮಾಡ್ಕೋಬೋದು. ಅಂದರೆ ಬೇರೆ ಕಂಪನಿ ಬೆನಿಫಿಟ್ಸ್ ಏನು ಕೊಡ್ತೀವಿ? ಈಗ ಆಲ್ರೆಡಿ 2-3 ಕಂಪನಿ ಬಂದಿದೆ ಟೂ ವೀಲರ್ ರೆಂಟಲ್. ಈಗ ನೀವು ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ಅದಕ್ಕಿಂತ ಹೆಚ್ಚಿಗೆ ಸರ್ವಿಸ್ ಏನು ಕೊಡ್ತೀರಾ? ಈಗ ಸದ್ಯಕ್ಕೆ ಮಾರ್ಕೆಟ್ ಇಲ್ಲಿರೋದೆಲ್ಲ ಚೈನಾ ಬ್ರ್ಯಾಂಡ್ಸ್ ಮಾಡೆಲ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ನಾವು ಕ್ವಾಲಿಟಿ ಇರಬೇಕು, ಅದರ ಜೊತೆ ಕಂಫರ್ಟು ಆ್ಯಂಡ್ ಅದರಲ್ಲಿ ಮೈಲೇಜ್ ರೇಂಜ್ ಜಾಸ್ತಿ ಬರಬೇಕಂತ ವೆಹಿಕಲ್ ಹೋಂಡಾ ಸ್ಕೂಟರ್ ಇದೆ. ಅದಕ್ಕೆ ನಾವು ಹೋಂಡಾ ಸ್ಕೂಟರ್ ಜೊತೆ ಟೈಪ್ ಮಾಡ್ಕೊಂಡಿದ್ದೀವಿ. ಅದು ನಿಮಗೆ ಒಳ್ಳೆ ರೇಂಜ್ ಬರುತ್ತೆ, ಕ್ವಾಲಿಟಿ, ಸರ್ವಿಸ್ ಎಲ್ಲ ಚೆನ್ನಾಗಿರುತ್ತೆ. ರೈಡರಿಗೆ 1 ಕಿಲೋಮೀಟರ್ಗೆ 20 ಪೈಸಾಗೆ ರನ್ ಮಾಡ್ಬೋದು. ತುಂಬ ದುಡ್ಡು ಸೇವ್ ಮಾಡ್ಕೋಬೋದು ಆ್ಯಂಡ್ ಸರ್ವಿಸ್ ಚಾರ್ಜ್ ಏನೂ ಇರಲ್ಲ. ಇದು ಬೆಂಗಳೂರು ಫಸ್ಟ್ ಬ್ರಾಂಚ್. ಇದು ಆಲ್ ಇಂಡಿಯಾ ಅಲ್ಲಿ ಬೆಂಗಳೂರು ಸ್ಟಾರ್ಟ್ ಮಾಡ್ತಾ ಇದ್ವಿ. ಗೋಯಿಂಗ್ ಫಾರ್ವರ್ಡ್ ವಿ ಆರ್ ಗ್ರೋಯಿಂಗ್ ಅದರ್ ಸಿಟೀಸ್. ಆಲ್ ಇಂಡಿಯಾ ಫಸ್ಟ್ ಬ್ರಾಂಚ್ ಇದು. ಆಲ್ ಇಂಡಿಯಾ ಫಸ್ಟ್ ಬ್ರಾಂಚ್ ಇದೆ. ಇದು ಓನ್ಲಿ ಟೂ ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್. ನಾವು ಶ್ರೀಮುರಳಿ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ಗೆ ತೊಗೊಂಡಿದ್ದೀವಿ. ಈಗ ನಮ್ಮ ಬ್ರ್ಯಾಂಡಿಗೆ ಅವರೇ ಪ್ರಮೋಟ್ ಮಾಡ್ತಾರೆ. ಎಷ್ಟು ನಿಮಿಷದ ಅಡ್ವರ್ಟೈಸ್ಮೆಂಟ್ ಇದೆ? ಈಗ ಅಡ್ವರ್ಟೈಸ್ಮೆಂಟಿಗೆ ಆ್ಯಡ್ ಎಷ್ಟು? 3-4 minutes. 3-4 ಡೈರೆಕ್ಷನ್ ಮಾಡಿದ್ದಾರೆ ಸರ್. ಆ್ಯಡ್ ಶೂಟ್ ಪ್ರಥಮ್ ಮಾಡಿದ್ದಾರೆ. ಇದು ಕಂಪ್ಲೀಟ್ ಕಮರ್ಷಿಯಲ್ ಪರ್ಪಸ್ ಮಾಡಿರೋದು? ಹೌದು, ಇದು ಓನ್ಲಿ ಕಮರ್ಷಿಯಲ್ ಪರ್ಪಸ್ಸು. ಇನ್ನು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಈಗ ಇರೋ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಬೆಂಗಳೂರಲ್ಲಿ ವಿತೌಟ್ ಲೈಸೆನ್ಸ್ ಇದ್ದಾವೆ. ವಿತೌಟ್ ಲೈಸೆನ್ಸ್ ಕಮರ್ಷಿಯಲ್ ಲೈಸೆನ್ಸ್ ಇರಲ್ಲ. ಪ್ರೈವೇಟ್ ಗಾಡಿನ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾರೆ. ಅದಕ್ಕೆ ತುಂಬ ತೊಂದರೆ ಆಗಿದೆ ಎಲ್ಲರಿಗೂ. ಈಗ ನಾವು ಕಮರ್ಷಿಯಲ್ ಲೈಸೆನ್ಸ್ನ ತೊಗೊಂಡಿದ್ದೀವಿ RTO ಇಂದ. ನಮ್ಮ ವೆಹಿಕಲ್ಸು ವಿತ್ ಕಾನ್ಫಿಡೆನ್ಸ್ ದೇ ಕ್ಯಾನ್ ಗೋ ಅಂಡ್ ಯೂಸ್ ದಿಸ್ ವೆಹಿಕಲ್ಸ್. ರ್ಯಾಪಿಡೋ ಇರ್ಬೋದು, ಝೊಮ್ಯಾಟೊ, ಝೆಪ್ಟೋ, ಅಮೆಝಾನ್, ಫ್ಲಿಪ್ಕಾರ್ಟ್ ಇವರೆಲ್ಲ ನಮ್ಮ ಗಾಡಿ ತೊಗೊಂಡ್ರೆ ಅವರಿಗೆ ಏನೂ ತೊಂದರೆ ಬರಲ್ಲ. RTO ಇಂದ, ಪೊಲೀಸರವರಿಂದ ಏನೂ ತೊಂದರೆ ಬರಲ್ಲ. ನಾವು ಕಮರ್ಷಿಯಲ್ ವೆಹಿಕಲ್ಸ್ನ ಕಮರ್ಷಿಯಲ್ಗೆ ಯೂಸ್ ಮಾಡಬೇಕು. ಸೊ ನಮ್ಮ ವೆಹಿಕಲ್ಸ್ ಎಲ್ಲ ಕಮರ್ಷಿಯಲ್ ಲೈಸೆನ್ಸಿಂದಾನೇ ಬರುತ್ತೆ. ಇದೊಂದು ದೊಡ್ಡ ಅಡ್ವಾಂಟೇಜ್ ಇದೆ. ಬೆಂಗಳೂರಲ್ಲಿರೋ 99% ವೆಹಿಕಲ್ಸ್ಗೆ ಕಮರ್ಷಿಯಲ್ ಲೈಸೆನ್ಸ್ ಇಲ್ಲ. ಪ್ಯಾಸೆಂಜರ್ಸ್ ವೆಹಿಕಲ್ನ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಅದು ಕಾನೂನು ಪ್ರಕಾರ ತಪ್ಪಾಗತ್ತೆ. ನಾವು ಅದಕ್ಕೆ ಲೈಸೆನ್ಸ್ ತೊಗೊಂಡು RTO ಇಂದ ವೆಹಿಕಲ್ಸ್ನ ರೋಡ್ ಮೇಲೆ ಬಿಡ್ತಾ ಇದ್ದೀವಿ. ಈಗ ಬೇರೆ ಕಂಪನಿಯವರು ಅದು ಪ್ಯಾಸೆಂಜರ್ ಕೂತ್ಕೊಂಡ್ರೆ ಅವರಿಗೆ ಇನ್ಶೂರೆನ್ಸ್ ಇಲ್ಲ. ಸಪೋಸ್ ಏನು ಆಯ್ತು, ಆಕ್ಸಿಡೆಂಟ್ ಏನೋ ಆಯ್ತು, ಬಿದ್ದು, ನೀವೇನು ಅದಕ್ಕೆ ಇನ್ಶೂರೆನ್ಸ್ ಫೆಸಿಲಿಟಿಯನ್ನು ಮಾಡ್ಕೊಡ್ತೀವಿ? ಹೌದು, ನಮ್ಮ ವೆಹಿಕಲ್ಸ್ಗೆಲ್ಲ ಇನ್ಶೂರೆನ್ಸು ತೊಗೊಂಡಿದ್ವಿ. 1+3, 1+3 + 1+5 years ಇರುತ್ತೆ. ಏನಾದರೂ ಆಕ್ಸಿಡೆಂಟ್ ಆದರೆ ಎಲ್ಲ ಇನ್ಶೂರೆನ್ಸ್ ಕಂಪ್ನಿನ ಜವಾಬ್ದಾರಿ ಆಗುತ್ತೆ. ಅದೆಲ್ಲ ನಾವು ತೊಗೊಂಡಿದ್ವಿ. ಈಗ ಬೆಂಗಳೂರು ಎಷ್ಟು ವೆಹಿಕಲ್ ಬಿಡ್ತಾ ಇದ್ದಾರೆ? ಬೆಂಗಳೂರು ಸದ್ಯಕ್ಕೆ ಈಗ 1000 ವೆಹಿಕಲ್ಸ್ ಇವತ್ತು ಲಾಂಚ್ ಮಾಡಿದ್ದೀವಿ. ಇನ್ನೊಂದು 10,000 ವೆಹಿಕಲ್ಸ್ನ ನೆಕ್ಸ್ಟ್ 1 year ರಿಲೀಸ್ ಮಾಡ್ತೀವಿ. 10,000 ಓನ್ಲಿ ಬೆಂಗಳೂರು ಸಿಟಿಗೆ? ಓನ್ಲಿ ಬೆಂಗಳೂರು ಸಿಟಿಗೆ 10,000. ಬೆಂಗಳೂರು ಆದಮೇಲೆ ಮೈಸೂರು, ಮಂಗಳೂರು, ಹುಬ್ಳಿ, ಬೆಳಗಾವಿ, ಧಾರವಾಡಿಗೆ Tier 2, Tier 3 ಸಿಟೀಸ್ಗೆ ಹೋಗ್ತಾ ಇದ್ವಿ. ಇದು ಬೋರ್ಡ್ ಕಲರ್ ಯಾವುದು? ವೈಟ್ ಬೋರ್ಡ್? ಇದು ಯೆಲ್ಲೋ ಬೋರ್ಡ್ ಬರುತ್ತೆ. ಕಮರ್ಷಿಯಲ್ ಲೈಸೆನ್ಸ್ದು ಯೆಲ್ಲೋ ಬೋರ್ಡ್ ಬರುತ್ತೆ. ಕರ್ನಾಟಕ? ಹೌದು, ಫಸ್ಟ್ ಟೈಮ್ ಇನ್ ಕರ್ನಾಟಕ. ಆಲ್ ಇಂಡಿಯಾ ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ವೆಹಿಕಲ್ ಯೆಲ್ಲೋ ಬೋರ್ಡ್ನ ನಾವು ತೊಗೊಂಡಿದ್ದೀವಿ ಲೈಸೆನ್ಸ್. ಸರ್, ಇದು ರೇಂಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಮತ್ತೆ ಇದು ಎಷ್ಟು ಬರುತ್ತೆ, ಚಾರ್ಜ್ ಎಷ್ಟು? ಇದು ನಾವು ಇಂಟ್ರೊಡ್ಯೂಸ್ ಮಾಡಿರೋದು ಸ್ವಾಪಿಂಗ್ ಟೆಕ್ನಾಲಜಿ ವೆಹಿಕಲ್ಸು. ಅಂದರೆ ಇದು ಬ್ಯಾಟ್ರಿ ನಿಮಗೆ ಫಿಕ್ಸ್ಡ್ ಬ್ಯಾಟ್ರಿ ಇರಲ್ಲ. ನಿಮಗೆ ಸ್ವಾಪಿಂಗ್ ಸ್ಟೇಷನ್ಸ್ ಇರುತ್ತೆ. ಎಲ್ಲ ಮೆಟ್ರೋ ಸ್ಟೇಷನ್ಸು, ಎಲ್ಲ ಹೋಂಡಾ ಶೋರೂಮ್ಸಲ್ಲಿ ಸ್ವಾಪಿಂಗ್ ಸ್ಟೇಷನ್ಸ್ ಇರುತ್ತೆ. ನೀವು ಹೋಗ್ತಾ ಇರುವಾಗ 80 to 90 ಕಿಲೋಮೀಟರ್ಸ್ ಹೋಗಿರುವಾಗ ಆ ಬ್ಯಾಟ್ರಿನ ನೀವು ಹೋಗಿ ಹೊಸ ಬ್ಯಾಟ್ರಿ ತೊಗೊಂಡು ಹಳೆ ಬ್ಯಾಟ್ರಿ ಅವ್ರು ಕೊಟ್ಟರೆ ಅವರು ರೀಚಾರ್ಜ್ ಮಾಡ್ಕೊಳ್ತಾರೆ. ಸೊ ವೆರಿ ಕನ್ವೀನಿಯೆಂಟ್, ವೆರಿ ಈಸಿ. ನಾವು ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹೆಂಗೆ ಹಾಕ್ಸ್ತೀವೋ ಇಲ್ಲಿ ಚಾರ್ಜಿಂಗ್ ಆದಮೇಲೆ
ಸ್ವಾಪಿಂಗ್ ಸ್ಟೇಷನ್ಗೆ ಹೋದರೆ ಹೊಸ ಅದು ತೊಗೊಂಡು ಮತ್ತೆ ನೀವು ರೈಡ್ ಮಾಡ್ಕೋಬೋದು. ಸರ್ ಗೌರ್ಮೆಂಟ್ ಕಡೆಯಿಂದ ಏನು ಸಪೋರ್ಟ್ ಇದೆ? ಗೌರ್ಮೆಂಟ್ ಕಡೆ ಸಪೋರ್ಟ್ ಏನಿದೆಯಾ ಅಂತ? ಗೌರ್ಮೆಂಟ್ ಕಡೆಯಿಂದ ನಮಗೆ RTO ಸಪೋರ್ಟ್ ಇದೆ, ರೋಡ್ ಟ್ಯಾಕ್ಸ್ ಎಕ್ಸಮ್ಷನು ಇದೆ, ಆ್ಯಂಡ್ ತುಂಬ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದಾರೆ ಗೌರ್ಮೆಂಟಿಂದ. ಕರ್ನಾಟಕ ಗೌರ್ಮೆಂಟ್ ತುಂಬ ಸಪೋರ್ಟಿವ್ ಆಗಿದೆ. ಸರ್ ಈಗ ಬೇರೆ ಕಂಪನಿಯವರು ವೆಹಿಕಲ್ಲು ಅವರಿಗೆ ಕೊಡ್ತಾರೆ ಓಡಿಸೋಕ್ಕೆ ರೆಂಟ್ಗೆ, ನಿಮ್ಮದ್ರಲ್ಲಿ ಬರೀ ವಿತ್ ಡ್ರೈವರ್ ಕೊಡ್ತೀರಾ? ಎರಡೂ ಕೊಡ್ತೀವಿ. ವಿತ್ ಡ್ರೈವರು, ವಿತೌಟ್ ಡ್ರೈವರು ಕೊಡ್ತೀವಿ. ವಿತ್ ಡ್ರೈವರು ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಯಾರೊಬ್ಬರು ಒಂದು ಕೆಲಸ ಬೇಕು, ನಮಗೆ ಜೆಪ್ಟೋಗೆ ಹೋಗಬೇಕು ಅಂತಂದರೆ ಅವ್ರಿಗೆ ವೆಹಿಕಲ್ ಬೇಕು ಅಂಥವ್ರಿಗೆ ನಾವು ಡೈಲಿ, ಮಂತ್ಲಿ, ವೀಕ್ಲಿ, ಆ್ಯನ್ಯುವಲ್ ರೆಂಟಲ್ಸ್ ಸಬ್ಸ್ಕ್ರಿಪ್ಷನ್ ಇದೆ ನಮ್ಮ ಹತ್ರ. ಸೊ ಎವ್ರಿ ಮಂತ್ ಅಪ್ರಾಕ್ಸಿಮೇಟ್ಲಿ 4,000 ರುಪೀಸ್ಗೆ ವೆಹಿಕಲ್ ಸಿಗುತ್ತೆ ನಮ್ಮಿಂದ. ಸರ್ ಪ್ರತಿ ಏರಿಯಾದಲ್ಲೂ ಬ್ರಾಂಚ್ ಇದೆ ಇಲ್ಲ ಒಂದು ಬ್ರಾಂಚ್ ಮಾತ್ರ? ನಮಗೆ ಬೆಂಗಳೂರಲ್ಲಿ 5 ಶೋರೂಮ್ಸ್ ಇದ್ದಾವೆ. ಈಗ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಮಾಡಿದ್ದೀರಾ? ಈಗ ಕದಿರಿನಲ್ಲಿ, ಉತ್ತರಲ್ಲಿ, ಜೀವನ್ ಭೀಮಾ ನಗರ್, ದೇವನಲ್ಲಿ ಆ್ಯಂಡ್ ವೈಟ್ ಫೀಲ್ಡಲ್ಲಿ ಇದೆ ಪ್ರಸ್ತುತ. ಈಗ ಮಾರತ್ತಲ್ಲಿ, KR ಪುರಂ, ಹೊಸಕೋಟೆ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸರ್ ಚಾರ್ಜಿಂಗ್ ಪಾಯಿಂಟ್ಸ್ ಆ ಥರ ಅಲ್ಲ, ಇದು ಚಾರ್ಜಿಂಗ್ ಪಾಯಿಂಟ್ಸ್ ಅನ್ನಲ್ಲ, ನಾವು ಸ್ವಾಪಿಂಗ್ ಸ್ಟೇಷನ್ಸ್ ಅಂತೀವಿ. ಎಲ್ಲ ಹೋಂಡಾ ಶೋರೂಮ್ಸು ಆಮೇಲೆ ಎಲ್ಲ ಮೆಟ್ರೋ ಸ್ಟೇಷನ್ಸಲ್ಲಿ ನಿಮಗೆ ಸ್ವಾಪಿಂಗ್ ಸ್ಟೇಷನ್ಸ್ ಇರುತ್ತೆ. ಸೊ ಅದರಲ್ಲಿ ನೀವು ಸ್ವಾಪ್ ಮಾಡ್ಕೋಬೇಕಾಗುತ್ತೆ. ಸರ್ ಇದು ಮಾರ್ಕೆಟಲ್ಲಿ ಡ್ರೈವಿಂಗ್ ಲೈಸೆನ್ಸು ವಿತೌಟ್ ಲೈಸೆನ್ಸ್ ಎರಡೂ ಇದೆ ಗಾಡಿ. ನಿಮ್ದು ಯಾವ ಥರ? ಇದು ವಿತ್ ಲೈಸೆನ್ಸೇ ಗಾಡಿ. ಇದು ಹೈ ಸ್ಪೀಡ್ ವೆಹಿಕಲ್ಸ್ ಅಂತೀವಿ ಇದಕ್ಕೆ. ರಿಟರ್ನ್ ಕೊಡೋದು ಹೆಂಗೆ? ಗಾಡಿ ರೆಂಟಲ್ ತಗೊಂಡೋಗಿರ್ತಾರೆ, ಎಲ್ಲಿ ಬೇಕಂತ ಪಾರ್ಕ್ ಮಾಡಿ ಹೋಗ್ತಾರೆ. ಅಲ್ಲ, ನಮಗೆ 5 ಸ್ಟೇಷನ್ಸ್ ಇದ್ದಾವೆ ಬೆಂಗಳೂರಲ್ಲಿ, 5 ಬ್ರಾಂಚಸ್ ಇದ್ದಾವೆ. ಎನಿವೇರ್ ದೇ ಕ್ಯಾನ್ ಗೋ ಆ್ಯಂಡ್ ಹ್ಯಾಂಡ್ ಓವರ್ ದ ವೆಹಿಕಲ್ಸ್ ಆ್ಯಂಡ್ ಟೇಕ್ ದ ವೆಹಿಕಲ್ಸ್. ಅಲ್ಲೇ ತಗೋಬೋದು, ಅಲ್ಲೇ ನೀವು ವಾಪಸ್ ಕೊಡ್ಬೋದು. ಇಲ್ಲ, ಇವ್ರು ಕೇಳ್ತಾ ಇರೋದು ಸ್ವಲ್ಪ ಈಗ ಮಲ್ಲೇಶ್ವರದಲ್ಲಿ ವೆಹಿಕಲ್ ಇದು ಮಾಡ್ತೀರಾ, ಹ್ಮ್. KR ಪುರಂ ಅಲ್ಲೇ ಬಿಡ್ತಾರೆ, ಅಲ್ಲಿ ಬಿಡಬೇಕು ಸ್ವಲ್ಪ KR ಪುರಂ ಹೋದ್ರೆ ಅಂತ ಅಂತಾರೆ. ಅದೇ KR ಪುರಂ, ಅದೇ ನಮ್ಮ ಏರಿಯಾ ವೈಸು, ಪಿನ್ ಕೋಡ್ ವೈಸು ನಾವು ಬ್ರಾಂಚಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸದ್ಯಕ್ಕೆ ಈಗ 5 ಬ್ರಾಂಚಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ 3 ಮಂತ್ಸಲ್ಲಿ ಅನದರ್ 10 ಬ್ರಾಂಚಸ್ ನಾವು ಆ್ಯಡ್ ಮಾಡ್ತಾ ಇದ್ವಿ. ಅಲ್ಲ, ಬ್ರಾಂಚಿಗೆ ಬಂದೇ ಕೊಡ್ಬೇಕು ಅಥವಾ ಎಲ್ಲೋ ಸ್ಟಾಪ್ ಆಯ್ತಾ ಅಲ್ಲಿ ನಿಂದಿಸಿ ಹೋಗ್ಬಿಡ್ತೀನಿ ನಾನು. ಸೊ ನಮಗೆ ಸರ್ವಿಸ್ ಸೆಂಟರ್ಸ್ ಇದ್ದಾವೆ, ನಮ್ಮ ಸರ್ವಿಸ್ ಇಂಜಿನಿಯರ್ಸ್ ಇದ್ದಾರೆ. ಅವರು ಮೊಬಿಲಿಟಿ ಥರ ಹೋಗ್ತಾ ಇರ್ತಾರೆ. ಅವ್ರು ನಮಗೊಂದು ಕಾಲ್ ಸೆಂಟ್ರಿಗೆ ಫೋನ್ ಮಾಡಿದರೆ ನಮ್ಮವರೇ ಬಂದು ಅವರಿಗೆ ವೆಹಿಕಲ್ನ ಸರ್ವಿಸ್ ಮಾಡಿ ಕೊಟ್ಬಿಡ್ತೀವಿ. ಟ್ರ್ಯಾಕಿಂಗ್ ಏನಾದರೂ ಇದೆಯಾ? ಏನಾದರೂ ಹಾಗೆ? ಹೌದು, IoT ಟೆಕ್ನಾಲಜಿ ಇದೆ. ನೀವು ಎಲ್ಲಿದ್ರೂ ನಾವು ವೆಹಿಕಲ್ಸ್ನ ಟ್ರ್ಯಾಕ್ ಮಾಡಿ ಸಪೋರ್ಟ್ ಮಾಡ್ತೀವಿ. ಏಜ್ ಲಿಮಿಟ್ ಏನಾದರೂ ಕೊಟ್ಟಿದ್ರೆ? ಏಜ್ ಆಸ್ ಪರ್ ದ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ಡ್ರೈವಿಂಗ್ ಲೈಸೆನ್ಸ್ ಇರೋರಿಗೆ ನಾವು ಅವಕಾಶ ಕೊಡ್ತೀವಿ ಗಾಡಿ ತಗೊಳ್ಳೋಕ್ಕೆ. ತುಂಬ ಜನ 18 ಕೂಡ ಗಾಡಿ ಓಲಾ ಓಡಿಸ್ತಿದ್ದಾರೆ, ಊಬರ್ ಓಡಿಸ್ತಿದ್ದಾರೆ, ರ್ಯಾಪಿಡ್ ಓಡಿಸ್ತಿದ್ದಾರೆ. ಅಂಥವ್ರಿಗೆ ಏನಾದ್ರು ಅವಕಾಶ ನೀವು ಕೊಡ್ತೀರಾ? ಇಲ್ಲ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಆ ಥರ ಮಾಡೋಂಗಿಲ್ಲ. ಸೊ ಅಬೌವ್ 18 years ಹೂ ಈಸ್ ಎಲಿಜಿಬಲ್ ಫಾರ್ ಡ್ರೈವಿಂಗ್ ಲೈಸೆನ್ಸ್ ಓನ್ಲಿ ವಿಲ್ ಬಿ ಗಿವನ್ ವೆಹಿಕಲ್. ಓನ್ಲಿ ಫಾರ್ ಕರ್ನಾಟಕ ಆಧಾರ್ ಕಾರ್ಡ್, ಇಲ್ಲಾಂದ್ರೆ ಆಲ್ ಓವರ್ ಇಂಡಿಯಾ ಆಧಾರ್ ಕಾರ್ಡ್ ಕೊಡ್ತೀರಾ? ಅರ್ಥ ಆಗಲ್ಲ. ಇವಾಗ ವೆಹಿಕಲ್ನ ರೈಡ್ ಮಾಡಕ್ಕೆ ಬರ್ತಾರಲ್ಲ, ಓನ್ಲಿ ಕರ್ನಾಟಕ ಆಧಾರ್ ಕಾರ್ಡ್ಗೆ ಮಾತ್ರ ಕೊಡ್ತಾ ಇದ್ದೀರಾ? ಸೊ ಎಲ್ಲರಿಗೂ ಕೊಡ್ತೀವಿ. ಆಲ್ ಇಂಡಿಯಾ, ದೋಸ್ ಹೂ ಎವರ್ ವಾಂಟೆಡ್ ಟು ವರ್ಕ್ ಇನ್ ಕರ್ನಾಟಕ, ವಿ ವಿಲ್ ಸಪೋರ್ಟ್ ದೆಮ್.